ಹಾಯ್ ಫ್ರೆಂಡ್ಸ್, ನಮ್ಮ ಸೇವಿಂಗ್ಸ್ ಅಕೌಂಟನ್ನು ಸ್ಯಾಲ್ರಿ ಅಕೌಂಟಾಗಿ ಪರಿವರ್ತನೆ ಮಾಡಲು ಈಗ ಸದ್ಯಕ್ಕೆ ನಮಗೆಲ್ಲ ಬೇಕಾಗಿರೋದು ಸ್ಯಾಲ್ರಿ ಸರ್ಟಿಫಿಕೇಟ್. ಅದನ್ನು ನಮ್ಮ ಆಫೀಸಿಂದ ತೆಗೆದುಕೊಂಡು ಹೋಗುವುದು ಬದಲಾಗಿ ನಾವು ಮನೆಯಲ್ಲೇ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಬಳಸಬೇಕು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ, ನಿಮ್ಮ ಕೆಲಸ ಕೂಡ ಕಡಿಮೆಯಾಗುತ್ತೆ ಫ್ರೆಂಡ್ಸ್. ಸೊ ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಟ್ಟು ಇತರರಿಗೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ಅದರಲ್ಲಿ ಸರ್ಚ್ ಬಾರಲ್ಲಿ HRMS ಅಂತ ಟೈಪ್ ಮಾಡಿ. ಆಗ ಇಲ್ಲಿ ಕಾಣಿಸುತ್ತೆ ನಿಮಗೆ HRMS ಎಂಪ್ಲಾಯಿ ಲಾಗಿನ್ ಅಂತೇಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಸೆಕೆಂಡ್ ಆಪ್ಷನ್ HRMS ಲಾಗಿನ್ ಅಂತ ಕಾಣಿಸುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ. ಆಗ ಈ ರೀತಿಯ ಇಂಟರ್ಫೇಸ್ ನಿಮಗೆ ಕಾಣಿಸ್ತಿರ್ಬೋದು. ಈಗ ಇದರಲ್ಲಿ ಸ್ಕ್ರಾಲ್ ಮಾಡ್ತಾ ಲಾಗಿನ್ ಕೆಳಗಡೆ ಬಂದಾಗ ಅಲ್ಲಿ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಕೆಲವೊಂದಿಷ್ಟು ನೋಟ್ ಪಾಯಿಂಟ್ಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಅದನ್ನು ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ಕ್ಲೋಸ್ ಕೊಡಿ. ಆಗ ಈ ರೀತಿಯ ಇಂಟರ್ಫೇಸ್ ಲಾಗಿನ್ ಆಗೋಕ್ಕೆ ನಿಮ್ಮ ಮುಂದೆ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ಇದರಲ್ಲಿ ನಿಮಗೆ ನಿಮ್ಮ KGID ನಂಬರ್ ಗೊತ್ತಿರುತ್ತೆ, ಅದನ್ನು ಹಾಕಿ. ಪಾಸ್ವರ್ಡ್ ಗೊತ್ತಿದ್ದರೆ ಹಾಕಿಬಿಟ್ಟು ಈ ಕ್ಯಾಪ್ಚವನ್ನು ಹಾಕಿಬಿಟ್ಟು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಮರ್ತೋಗಿತ್ತು ಅಂತಂದರೆ ಆಗ ಈ ಲಾಗಿನ್ ಮತ್ತು ರೀಸೆಟ್ ಕೆಳಗಡೆ ಇದೆಯಲ್ಲ, ಫಾರ್ಗಟ್ ಪಾಸ್ವರ್ಡ್ ಅಂತೇಳಿ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮ್ಮ KGID ನಂಬರನ್ನು ಹಾಕಿ. ನೆಕ್ಸ್ಟ್ ಅದು ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರ್ HRMSಲ್ಲಿ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಗೆಟ್ OTP ಅಂತ ಕೊಡಿ, ಓಕೆ ಕೊಡಿ. ಆಗ OTP ಆ ಮೊಬೈಲ್ ನಂಬರ್ಗೆ ಬರುತ್ತೆ. ಆ OTPಯನ್ನು ಹಾಕಿಬಿಟ್ಟು ಸಬ್ಮಿಟ್ ಕೊಡಿ ಫ್ರೆಂಡ್ಸ್. ನಾನೀಗ OTP ಹಾಕಿಬಿಟ್ಟು ಸಬ್ಮಿಟ್ ಕೊಡ್ತಾ ಇದ್ದೀನಿ. ಆಗ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವೇನಂತಂದರೆ ನಿಮಗೆ ಬೇಕಿರುವಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಏನು ಡಿಸ್ಟಿಂಕ್ಷನ್ಸ್ ಇದೆ ಅಂತಂದರೆ ಆ ಪಾಸ್ವರ್ಡ್ ಮಸ್ಟ್ ಬಿ 12 to 15 ಕ್ಯಾರೆಕ್ಟರ್ಸ್ ಇರಬೇಕು. ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ನ್ಯೂಮರಿಕ್ ಇರಬೇಕು, ನಂಬರ್ ಇರಬೇಕು, ಒಂದು ಅಪ್ಪರ್ ಕೇಸ್ ಲೆಟರ್ ಆಗಿರಬೇಕು, ಮತ್ತು ಒಂದಾದರೂ ಸ್ಪೆಷಲ್ ಕ್ಯಾರೆಕ್ಟರ್ @ ಆ ಥರ ಇರಬೇಕು ಫ್ರೆಂಡ್ಸ್. ಆ ಥರ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ರೀಸೆಟ್ ಹೊಡೀರಿ. ರೀಸೆಟ್ ಹೊಡೆದಾಗ ನೀವು ಮತ್ತೆ ಈ ಇಂಟರ್ಫೇಸಿಗೆ ಬರ್ತೀರಿ. ಈ ಎಲ್ಲವನ್ನು ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಕ್ಲೋಸ್ ಕೊಡಿ. ಈಗ ಪಾಸ್ವರ್ಡ್ ಸೆಟ್ ಆಗಿರುತ್ತೆ, ಅದನ್ನು ನೆನ್ಪಿಟ್ಕೊಂಡ್ಬಿಟ್ಟು ಈಗ ಇಲ್ಲಿ KGID ಮತ್ತು ಪಾಸ್ವರ್ಡ್ ಇದೆಯಲ್ಲ, ಇಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್. ನಾನೀಗ ಆಲ್ರೆಡಿ ಸೇವ್ ಮಾಡಿಟ್ಕೊಂಡಿದ್ದೀನಿ, ಫಿಲಪ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಮತ್ತೊಂದು OTP ಬರುತ್ತೆ, ಇಲ್ಲಿ OTPಯನ್ನು ಎಂಟರ್ ಮಾಡಿ. ಹೀಗೆ OTP ಎಂಟರ್ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಕಾಣಿಸುತ್ತಲ್ಲ, ಆ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಅದೇ ರೀತಿ ಫಿಲಪ್ ಮಾಡಿ. ಸ್ಮಾಲ್ t 496 ಸ್ಮಾಲ್ f ಸ್ಮಾಲ್ d ಇಷ್ಟು ಟೈಪ್ ಮಾಡಿದ ಮೇಲೆ ಲಾಗಿನ್ ಕೊಡಿ. ಆಗ ನೀವು HRMS ಒಳಗಡೆ ಲಾಗಿನ್ ಆಗಿರ್ತೀರಿ. ಈ ರೀತಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು, ಪರ್ಸ್ನಲ್ ಡೀಟೇಲ್ಸ್, ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್, ಈ ರೀತಿಯ ಡೀಟೇಲ್ಸ್ಗಳು ಕಾಣಿಸುತ್ತೆ. ಇದರಲ್ಲಿ ನೀವು ಈ ಫಸ್ಟಿಗೆ ಮೇಲೆ 3 ಬಾರ್ಸ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಪೇ ಸ್ಲಿಪ್ ಅಂತ ನಿಮಗೆ ಕಾಣಿಸ್ತಿರ್ಬೋದು, ಸೆಕೆಂಡ್ ಆಪ್ಷನ್, ಅದನ್ನು ಟಚ್ ಮಾಡಿ. ಆಗ ನಿಮ್ಮ ಪೇ ಸ್ಲಿಪ್ ಯಾವ ತಿಂಗಳದ್ದು ಬೇಕು, ಯಾವ ವರ್ಷದ ಬೇಕು ಅಂತ ಕೇಳುತ್ತೆ. ಅಲ್ಲಿ ನೀವು ಕೊಡಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ಫೆಬ್ರವರಿ ಪೇ ಸ್ಲಿಪ್ ನನಗೆ ಬೇಕಾಗಿದೆ, ಯಾಕಂದರೆ ಮಾರ್ಚ್ ಇನ್ನೂ ಸ್ಯಾಲ್ರಿ ಆಗಿಲ್ಲ. ಸೊ ಫೆಬ್ರವರಿ ಅಂತ ಹಾಕ್ತಿದ್ದೀನಿ. 2025 ಆಲ್ರೆಡಿ ಇದೆ, ಬೇರೆ ಇಯರ್ ಬೇಕಾಗಿತ್ತಂದ್ರೂ ಹಾಕ್ಕೋಬೋದು. ಆಮೇಲೆ ಕೆಳಗಡೆ ಇರುವಂತಹ ಸರ್ಚ್ ಅನ್ನುವಂತಹ ಬಟನನ್ನು ಕ್ಲಿಕ್ ಮಾಡಿ. ಆಗ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಕೆಳಗಡೆ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್. ಕಾಣಿಸ್ತಿದೆಯಲ್ಲ ಸ್ಯಾಲ್ರಿ ಸರ್ಟಿಫಿಕೇಟ್ಸ್. ಈಗ ಕೆಳಗಡೆ ಅದರ ಕೆಳಗಡೆ ಇರುವಂಥ ಪ್ರಿಂಟ್ ಆಪ್ಷನನ್ನು
ಒತ್ತಿ. ಆಗ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಅಲ್ಲಿ ಪ್ರಿವ್ಯೂ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ, ಅದನ್ನು ಟಚ್ ಮಾಡಿ. ಅಲ್ಲಿ ಸೇವ್ ಆ್ಯಸ್ PDF ಅಂತ ಕೇಳುತ್ತೆ. ಟಚ್ ಮಾಡಿ, ಅದನ್ನು ಓಕೆ ಕೊಡಿ. ಆಗ ನಿಮ್ಮ ಇಲ್ಲಿ ವ್ಯೂ ಪೇ ಸ್ಲಿಪ್ ಅಂತಿದೆಯಲ್ಲ, ಅಲ್ಲಿ ನೀವು ಬೇಕಾದರೆ ನಿಮ್ಮ ಪೇ ಸ್ಲಿಪ್ಪನ್ನು ಯಾವುದಾದ್ರೂ ಹೆಸರಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ನಾನು ಫೆಬ್ ಪೇ ಸ್ಲಿಪ್ ಅಂತ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಬಿಟ್ಟು ಸೇವ್ ಕೊಟ್ಬಿಟ್ರೆ ಅದು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ವ್ಯೂ ಮಾಡಿಬಿಟ್ಟು ನೋಡ್ಬೋದು. ಈ ರೀತಿ ಬ್ಯಾಕ್ ಹೋಗಿಬಿಟ್ಟು ನಿಮ್ಮ ಡೌನ್ಲೋಡ್ಸಲ್ಲಿ ಏನಿರುತ್ತಲ್ಲ ಫೈಲ್ಸಲ್ಲಿ, ಆ ಫೈಲ್ಸ್ ಆಪ್ಷನಲ್ಲಿ ನಿಮ್ಮ ಫೆಬ್ರವರಿ ಪೇ ಸ್ಲಿಪ್ ಡೌನ್ಲೋಡ್ಸಲ್ಲಿ ಹೋಗಿಬಿಟ್ಟು ನೋಡಿಕೊಂಡ್ರೆ ಇಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ಫೆಬ್ ಪೇ ಸ್ಲಿಪ್. ಈ ರೀತಿ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಈಸಿಯಾಗಿ ನೀವು ತೆಕ್ಕೋಬೋದು ಫ್ರೆಂಡ್ಸ್. ಇದನ್ನು ನೀವು ಪ್ರಿಂಟ್ ತೆಕ್ಕೊಂಡು ಯೂಸ್ ಮಾಡೋಕ್ಕೆ ವಿತೌಟ್ ಸಿಗ್ನೇಚರ್ ಇದು ವ್ಯಾಲಿಡ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.